ನಾನು ಆತ್ಮಸ್ವರೂಪಿಯಾಗಿದ್ದಾನೆ. ಆತ್ಮಸ್ವರೂಪಿಯಾದಂಥ ನಾನು ಪ್ರಾಣವನ್ನು ಹೊಂದಿ, ಅಂದರೆ ಮನಸ್ಸನ್ನು ಹೊಂದಿ ಈ ಶರೀರ ಮನೆ ಕೂಡ ವಾಸ ಮಾಡ್ತಾನೆ. ಎಲ್ಲಿಯ ತನಕ ಈ ಶರೀರದ ಒಳಗಡೆ ಆತ್ಮವಾಗಿರುವುದನ್ನು ಹಾಗೆದ್ರೆ ಇರ್ತಾನೋ ಅಲ್ಲಿ ತನಕ ಈ ಶರೀರಕ್ಕೆ ಒಂದು ಕಳೆ ಜೀವ. ಈ ಶರೀರದಿಂದ ಈ ಆತ್ಮ ಯಾವಾಗ ಹೊರಡ ಬರ್ತದೋ, ನಾಗೇಂದ್ರ ಎಂಬ ಆತ್ಮ ಎಂಬ ಮನುಷ್ಯ ಯಾವಾಗ ಹೊರಡ ಬರ್ತಾನೋ, ಹೊರಡ ಬಂದ ತಕ್ಷಣ ಈ ಶರೀರ ಬಂದು ಖಾಲಿ ಮನೆ ಆಗ್ತದೆ. ಖಾಲಿ ಮನೆಗೆ ನಾವು ಹೇಳ್ತೇವೆ ಡೆಡ್ ಬಾಡಿ. ಹಾಗಾದ್ರೆ ನಾನು ಈ ಮನೆಗೆ ಜೀವ ಕೊಡೋದು ಯಾವುದು? ಆತ್ಮ. ನಿಜವಾದ ವ್ಯಕ್ತಿ ನೀವು ಯಾರಾಗಿದ್ದೀರಿ? ಆತ್ಮವಾಗಿದ್ದೀರಿ. ಆತ್ಮವಾಗಿದ್ದೀರಿ. ನಿಮ್ಮ ಹೆಸರಿಟ್ಟಿರೋದು ಯಾರಿಗೆ? ಆತ್ಮ. ಹಾಗಾದ್ರೆ ಪ್ರೈಸ್ ಬಿಡಿ ಗಾಡ್, ನಿಮ್ಮ ಆತ್ಮ, ಥ್ಯಾಂಕ್ ಗಾಡ್, ಒಂದ್ಸಲ ಯಾವ ಯೇಸು ಸ್ವಾಮಿಯನ್ನ ನೀವು ಸ್ವಂತ ರಕ್ಷಕರಾಗಿ ಪ್ರಭುವಾಗಿ ದೇವರ ಸ್ವೀಕರಿಸಿಕೊಂಡ್ರಿ, ಅದೇ ಕ್ಷಣದಲ್ಲಿ ಪ್ರೈಸ್ ಗಾಡ್ ಯೇಸುವಿನ ಆತ್ಮರು, ಸರ್ವಶಕ್ತ ದೇವರ ಆತ್ಮರು ನಿಮ್ಮ ಆತ್ಮದಲ್ಲಿ ಬಂದು ನೀವು ಮತ್ತು ಯೇಸುವಿನ ಆತ್ಮ ಒಂದೇ ಆಗಿಬಿಟ್ರಿ. ನಿಮ್ಮ ಆತ್ಮ ಈಗ ಜೀವಂತವಾಗಿ ನೋಡ್ಲಿಕ್ಕೆ ದೇವರಂತೆ ಇದೆ. ನಿಮ್ಮ ಆತ್ಮ ಆಲ್ರೆಡಿ ಈಗ ರಕ್ಷಣೆ ಹೊಂದ್ಕೊಂಡಿದೆ. ನಿಜವಾದ ವ್ಯಕ್ತಿ ನೀವು ಈಗ ರಕ್ಷಣೆ ಹೊಂದ್ಕೊಂಡಿದ್ದೀರಿ. ಎಷ್ಟು ಭಾಗಗಳಿರೋದು? 3 ಭಾಗಗಳು. 3 ಭಾಗದಲ್ಲಿ ಒಂದು ಭಾಗ ನೀವು ನಿಜವಾದ ವ್ಯಕ್ತಿ, ಆತ್ಮ ಸಂಪೂರ್ಣ ರಕ್ಷಣೆ ಹೊಂದ್ಕೊಂಡಿದ್ದೀರಿ, ಯೇಸುವಿನಂತೆ ಇದ್ದೀರಿ. 2 ಭಾಗ ಇದೆಯಲ್ಲ, ಅದು ಒಂದು ಪ್ರಾಣ, ನಿಮ್ಮ ಮನಸ್ಸು. ಈಗ ನಿಮ್ಮ ಶರೀರ ಥ್ಯಾಂಕ್ ಗಾಡ್ ಅಂತಿಮವಾಗಿ ರೂಪಾಂತರಗೊಳ್ಳುವಾಗ, ಮಹಿಮಾನ್ವಿತ ಶರೀರ ಆಗುವಾಗ ಅದು ಸಂಪೂರ್ಣ ಪರಿವರ್ತನೆ ಆಗುವಂಥದ್ದು. ಅದು ಇನ್ನು ಮುಂದೆ ಆಗುವಂಥದ್ದು. ಆತ್ಮ ಆಲ್ರೆಡಿ ಈಗಾಗಲೇ ಬದಲಾವಣೆ ಆಗ್ಬಿಟ್ಟಿದೆ, ಹೊಸದಾಗಿ ಮಾರ್ಪಾಡಾಗಿದೆ. ಇನ್ನೊಂದು ಭಾಗ ಮಾತ್ರ ಬಾಕಿ ಇದೆ. ಯಾವುದು? ಪ್ರಾಣ. ಪ್ರಾಣ ಪ್ರಾಣ ಅಂದರೆ ನಿಮ್ಮ ಮನಸ್ಸು. ನೀವು ಗಮನ ಕೊಡಬೇಕಾಗಿರೋದು ಈಗ ವರ್ತಮಾನ ಕಾಲದಲ್ಲಿ ದೇವರ ವಾಕ್ಯ ತೆಗೆದುಕೊಂಡು ನಿಮ್ಮ ಮನಸ್ಸನ್ನು ಮಾತ್ರ ನೀವು ಚೇಂಜ್ ಮಾಡ್ಕೊಳ್ಬೇಕು. ಅದು ಮಾತ್ರ ಮುಂದೆ ಕೆಲಸ ಬಾಕಿ ಇರೋದು. ನಿಮ್ಮ ಆತ್ಮದ ಕಡೆ ಗಮನ ಕೊಡೋಂಗಿಲ್ಲ. ನಿಮ್ಮ ಆತ್ಮ ಈಗ ರಕ್ಷಣೆ ಹೊಂದ್ಕೊಂಡಿದೆ. ನಿಮ್ಮ ಶರೀರದ ಕಡೆ ಗಮನ ಕೊಡೋಂಗಿಲ್ಲ. ನಿಮ್ಮ ಶರೀರ ಇನ್ನು ಮುಂದೆ ಮಹಿಮಾನ್ವಿತ ಶರೀರ ಹೊಂದ್ಕೊಂಡ ಮೇಲೆ ಪರಿವರ್ತನೆ ಆಗುವಂಥದ್ದು. ಬಟ್ ಈಗ ಪರಿವರ್ತನೆ ಆಗಬೇಕಾಗಿರುವಂಥದ್ದು, ನವೀಕರಣ ಆಗಬೇಕಾಗಿರುವಂಥದ್ದು ನಿಮ್ಮ ಮನಸ್ಸು. ನಿಮ್ಮ ಮನಸ್ಸನ್ನು ಹೇಗೆ ನವೀಕರಣ ಮಾಡ್ತೀರಿ? ದೇವರ ವಾಕ್ಯ ತೆಗೆದುಕೊಂಡು ಆ ವಾಕ್ಯನ ಪದೇ ಪದೇ ನುಡಿಯುತ್ತಾ ಪದೇ ಪದೇ ಧ್ಯಾನಿಸೋದ್ರಿಂದ ನಿಮ್ಮ ಮನಸ್ಸನ್ನ ನವೀಕರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಆಗ್ತದೆಯಾ? ನಮ್ಮ ಮನಸ್ಸು ನವೀಕರಣ ಆಗದೆ ಹೋದ್ರೆ ಪ್ರಿಯರೇ, ಕ್ರಿಸ್ತ ಯೇಸು ನಿಮ್ಮ ಒಳಗಡೆ ಇದ್ರು ಕೂಡ ಕ್ರಿಸ್ತ ಯೇಸು ನಿಮಗೋಸ್ಕರ ಶಿಲುಬೆ ಮಾಡದಲ್ಲಿ ಏನ್ ಕಾರ್ಯ ಮಾಡಿದಾರೋ ಅವಳು ಯಾವುದನ್ನು ಕೂಡ ನೀವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಿಸ್ತನ ಕುಟುಂಬದಲ್ಲಿ ಇದ್ದೀರಿ, ಕ್ರಿಸ್ತ ಯೇಸು ನಿಮ್ಮ ಜೊತೆಯಲ್ಲಿದ್ದಾರೆ, ನಿಮ್ಮ ಒಳಗಡೆ ಇದ್ದಾರೆ. ಆದ್ರೂ ಕೂಡ ಅವರು ಮಾಡಿರುವಂತಹ ಶಿಲುಬೆಯ ಕಾರ್ಯಗಳನ್ನ ಒಂದನ್ನು ಕೂಡ ನೀವು ಅನುಭವಿಸೋದಿಲ್ಲ. ಬಟ್ ದೇವರ ವಾಕ್ಯ ತೆಗೆದುಕೊಂಡು ಪ್ರೈಸ್ ಬಿಟ್ಟು ಗಾಡ್ ನಿಮ್ಮ ಮನಸ್ಸನ್ನ ಯಾವಾಗ ನವೀಕರಣ ಮಾಡ್ಕೊಳ್ತೀರಿ, ನಿಮ್ಮ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ತೀರಿ, ಆಗ ಪ್ರಿಯರೇ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ನಿಮ್ಮ ಮನಸ್ಸನ್ನು ಒಂದ್ಸಲ ನವೀಕರಣ ಮಾಡ್ಕೊಂಡಾಗ ಅಲ್ಲಿ ಬದಲಾವಣೆ ಬರ್ಲಿಕ್ಕೆ ಪ್ರಾರಂಭಿಸ್ತದೆ. ಪ್ರಭು ಯೇಸು ನಿಮಗೋಸ್ಕರ ಯಾವುದೆಲ್ಲ ಕಾರ್ಯಗಳನ್ನು ಶಿಲುಬೆ ಮಾಡೋದ್ರ ಮೂಲಕ ಮತ್ತು ಪುನರುತ್ಥಾನದ ಮೂಲಕ ಮಾಡಿ ಮುಗಿಸಿದಾರೋ ಅವುಗಳನ್ನು ಪ್ರವೇಶಿಸಿ ಅವುಗಳೆಲ್ಲವನ್ನ ನಿಮ್ಮ ಅನುದಿನ ಜೀವಿತದಲ್ಲಿ ನೀವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದ್ರೆ ನಿಮ್ಮ ಮನಸ್ಸು ನವೀಕರಣ ಆಗದೆ ಹೋದ್ರೆ ಪ್ರಭು ಯೇಸುವಿನ ಕಾರ್ಯಗಳನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆಯಾ? ಅದಕ್ಕಾಗಿ ಪ್ರಿಯ ನಮ್ಮ ಅನುದಿನ ಜೀವಿತದಲ್ಲಿ ಮಾಡಬೇಕಾದ ಕಾರ್ಯ ಏನಂತಂದ್ರೆ ಒಂದೇ ಒಂದು ಕಾರ್ಯ ಬಾಕಿ ಇರುವಂಥದ್ದು. ಯಾವುದು? ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ಳೋದು. ಅದು ಒಂದಿನ ಕಾರ್ಯ ಅಲ್ಲ, ನಮ್ಮ ಜೀವನ ಪರ್ಯಂತದ ಕಾರ್ಯ. ಅನುದಿನವೂ ನನ್ನ ಮನಸ್ಸನ್ನ ನವೀಕರಣ ಮಾಡಿಕೊಳ್ಳೋ ಕಾರ್ಯಕ್ಕೆ ನಾವು ಹೋಗಬೇಕಾಗಿರೋದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ನಿಮ್ಮ ಮನಸ್ಸನ್ನ ನೀವು ಎಲ್ಲಿಗೆ ಸೆಟ್ ಮಾಡ್ಕೊಂಡಿರ್ತೀರೋ ಎನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಎಲ್ಲಿಗೆ ನೀವು ಹೋಗ್ತಾ ಇದ್ದೀರಿ ಎಂಬುದನ್ನು ನಿರ್ಧರಿಸ್ತದೆ. ಮತ್ತೆ ಹೇಳ್ತಾರೆ, ನಿಮ್ಮ ಮನಸ್ಸನ್ನ ಯಾವುದಕ್ಕೆ ಫಿಕ್ಸ್ ಮಾಡ್ಕೊಂಡಿರ್ತೀರಿ, ಯಾವುದಕ್ಕೆ ಸೆಟ್ ಇಟ್ಕೊಂಡಿರ್ತೀರಿ, ಅದು ನಿಮ್ಮ ಜೀವನ ಎಲ್ಲಿಗೆ ಹೋಗ್ತದೆ ಎಂಬುದನ್ನ ನಿರ್ಧರಿಸ್ತದೆ. ಮತ್ತೆ ಹೇಳಿದ್ರೆ, ನೀವು ನನ್ನ ಗುರಿಯನ್ನು ತಲುಪಬೇಕೆಂಬುದಾಗಿ ನಿಮ್ಮ ಜೀವನವನ್ನು ದಿಕ್ಕಿನಲ್ಲಿ ಕೊಂಡೋಗ್ಬೇಕೆಂಬುದಾಗಿ ನೀವು ಬಯಸುವುದಾದ್ರೆ ಅದು ನಿರ್ಧಾರ ಮಾಡುವಂಥದ್ದು ನಿಮ್ಮ ಮನಸ್ಸನ್ನ ಅಲ್ಲಿಗೆನೆ ಸೆಟ್ ಮಾಡಿಕೊಳ್ಳುವಂಥದ್ದು. ನಿಮ್ಮ ಮನಸ್ಸು ಅಲ್ಲಿಗೆ ಸೆಟ್ ಆಗದೆ ಹೋದ್ರೆ ನಿಮ್ಮ ಶರೀರ ಅದು ನಿಮ್ಮ ಕಾಲುಗಳು ಆ ಜಾಗಕ್ಕೆ ನಿಮ್ಮನ್ನು ಕೊಂಡೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಪ್ರೈಸ್ ಬಿಟ್ಟು ಗಾಡ್ ಥ್ಯಾಂಕ್ ಗಾಡ್ ನಿಮ್ಮ ಮನಸ್ಸನ್ನ ಮತ್ತೆ ಹೇಳ್ತಿದ್ದಾನೆ ಎಲ್ಲಿಗೆ ಸೆಟ್ ಮಾಡ್ಕೊಳ್ತೀರಿ ಪ್ರೈಸ್ ಗಾಡ್ ಅಲ್ಲಿಗೆ ನಿಮ್ಮ ಜೀವನ ಆ ದಿಕ್ಕಿನಲ್ಲಿ ಮುನ್ನಡೀತಾ ಇರ್ತದೆ. ನೀವೆಲ್ಲಿ ತನಕ ನೀವು ನಿಮ್ಮ ಮನಸ್ಸನ್ನ ನಾನು ಪಾಪಿ ಆಗಿದ್ದೇನೆ, ನನಗೇನು ಗೊತ್ತಿಲ್ಲ, ನನ್ನ ಪಾಪಿ ಪೀಪಿ ಈ ರೀತಿ ನಿಮ್ಮ ಮನಸ್ಸನ್ನು ಅದನ್ನೇ ಆಲೋಚನೆ ಮಾಡಿ ಅದನ್ನೇ ಸೆಟ್ ಮಾಡ್ಕೊಳ್ಳೋದಾದ್ರೆ ನಿಮ್ಮ ಜೀವನದಲ್ಲಿ ಪಾಪದ ಕಾರ್ಯಗಳನ್ನು ಮಾತ್ರ ನೋಡ್ತಿರೋ ಹೊರತು ನೀತಿವಂತಿ ಕಾರ್ಯಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆ ಕಾರ್ಯಗಳು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ನೀವು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ ನೀವೀಗಲೂ ನೀತಿವಂತರಾಗಿದ್ದೀರಿ, ನೀವೀಗಲೂ ಸಮೃದ್ಧಿ ಆಗಿದ್ದೀರಿ,
ಈಗಲೇ ಗುಣ ಹೊಂದಿದ್ದೀರಿ, ಈಗಲೇ ಬಿಡುಗಡೆ ಹೊಂದಿದ್ದೀರಿ. ಯಾಕಂದ್ರೆ ಎಲ್ಲವನ್ನ ಪ್ರಭು ಯೇಸು ನಿಮಗೋಸ್ಕರ ಈಗಲೇ ಮಾಡಿಕೊಟ್ಟಿದ್ದಾರೆ. ನೀವು ಯಾವಾಗ ಪ್ರಭು ಯೇಸುವಿನ ಕಾರ್ಯಗಳಿಗೆ ಅನುಗುಣವಾಗಿ ನಿಮ್ಮ ಮನಸ್ಸನ್ನು ಸೆಟ್ ಮಾಡ್ಕೊಳ್ತೀರಿ, ಮೈ ಗಾಡ್, ನಿಮ್ಮ ಮನಸ್ಸು ಯಾವುದಕ್ಕೆ ಸೆಟ್ ಆಗಿದೆಯೋ ಆ ದಿಕ್ಕಿನಲ್ಲಿ ಪ್ರಿಯರೇ ನಿಮ್ಮ ಜೀವನ ಸಾಗುತ್ತಾ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಉದಾಹರಣೆಗೆ ನಾನು ಬೆಳಿಗ್ಗೆ ಒಂದು ಉದಾಹರಣೆ ಕೊಟ್ಟೆ. ಒಬ್ಬ ಕುಡುಕ ಕೌನ್ಸಿಲಿಂಗ್ ಬಂದಾಗ ಆ ವ್ಯಕ್ತಿ ನಾನು ಹೇಳಿದ್ದು, ನೀವು ಬಾಯಿ ತುಂಡಿರಿ, ದೇವರ ಆತ್ಮ ನನ್ನ ಮೇಲಿದೆ, ದೇವರನ್ನು ಅಭಿಷೇಕ ಮಾಡಿದ್ದಾರೆ, ಯೇಸುವಿನ ಪ್ರೀತಿ ನನ್ನ ಬಿಡುಗಡೆ ಹೊಂದಿದ್ದಾನೆ. ಆ ಸಹೋದರ ಕೇಳಿದ, ಕುಡಿಯೋದು ಬಿಡ್ಬೇಕಾ? ಕುಡಿಯೋದು ಬಿಡಬೇಡಿ, ಕುಡಿತಾನೆ ಇರಿ, ಬರೀ ವಾಕ್ಯ ನುಡಿರಿ. ಆ ವ್ಯಕ್ತಿ ಯಾವಾಗ ಪದೇ ಪದೇ ಬಾಯಿ ತುಂಡಿವಾಗ ಏನಾಯ್ತು, ಆ ವಾಕ್ಯ ಆ ವ್ಯಕ್ತಿ ಮನಸ್ಸಿನ ಆಲೋಚನೆ ಸೆಟ್ ಮಾಡಿತು. ಆ ವ್ಯಕ್ತಿಯ ಮನಸ್ಸಿನ ಆಲೋಚನೆ ಯಾವಾಗ ಸೆಟ್ ಆಯ್ತು, ಅವರ ಜೀವನ, ಅವರ ಮನಸ್ಸು ಯಾವ ಕಡೆ ಸೆಟ್ ಆಗಿದೆಯೋ ಆ ದಿಕ್ಕಿನಡೆಗೆ ಅವರ ಶರೀರ, ಅವರ ಜೀವನ ನಡಲಿಕ್ಕೆ ಪ್ರಾರಂಭಿಸ್ತದೆ. 9 ದಿನಗಳು ಬಿಡುಗಡೆ ಆದರು. 62 ವರ್ಷ 63 ವರ್ಷ ತನಕ ಕುಡಿಯುವಂಥ ವ್ಯಕ್ತಿ. ನಿಮ್ಮ ಮನಸ್ಸನ್ನು ಕಳಿಸ್ಬಿಟ್ಟು ಗಾಡ್ ಹೊರಿಕತಿ ಬಶೀಕರ ಬಲ ಯಾವುದ್ರ ಕಡೆ ಅಥವಾ ಎಲ್ಲಿಗೆ ಹೋಗ್ಬೇಕು ಸೆಟ್ ಮಾಡ್ತೀರಿ, ನಿಮ್ಮ ಜೀವನ ಅಲ್ಲಿಗೆ ನಿಮ್ಮ ಜೀವನವನ್ನು ಆ ಸೆಟ್ಟಿಂಗ್ ಕೊಂಡು ಹೋಗ್ತದೆ. ಬ್ಯೂಟಿಫುಲ್.